ಸರ್ ಹತ್ರ ಬನ್ನಿ ಸರ್ ಸ್ವಲ್ಪ. ಸರಿ ಸರ್. ಪಕ್ಕಕ್ಕೆ ಹೋಗಿ ಇಬ್ರು ಜೊತೆ ಸೇರಿಸಿ ಸರ್. ಸರ್ ಇಲ್ಲಿ ಸರ್ ಅದೇ ಸರ್ ಅವರಿಗೆ ಅದು ಸ್ವಾರ್ಥವೇ ಅಂದುಕೊಳ್ಳಿ. ನನ್ನ ಬಗ್ಗೆ ಅಪರೂಪದ ಹೊಗಳಿಕೆಯ ಮಾತನ್ನು ಅವಳಿ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ನನ್ನನ್ನು ಹೊಗಳು ಬಿಟ್ಟಿದ್ದಾರೆ ಅಂತ ನನಗೆ ಬರೆಯೋಣ ಅನಿಸ್ತದೆ. ಒಮ್ಮೆ ಜಾರ್ಜಲ್ಲಿ ಕೃತಿಯ ರಚನೆಯಲ್ಲಿ ತೊಡಗಿಕೊಂಡಿರುವ ನನ್ನನ್ನು ಬನ್ನಿ ಸ್ವಲ್ಪ ಮಾತಾಡುವುದಿದೆ ಎಂದು ಕರೆಸಿದರು. ಕಾಫಿ ಡೇಗಳಲ್ಲಿ ಕುಳಿತುಕೊಂಡು ಅಥವಾ ಇನ್ನಿತರ ಕಡೆಗಳನ್ನು ನಮ್ಮ ಪಟ್ಟಾಂಗ. ನಾನು ದಕ್ಷಿಣ ಕನ್ನಡ ಕೊಡಗುಗಳ ಗಡಿ ಪ್ರದೇಶ ಸುಂದರಹಳ್ಳಿ ಪರಾಜಯಲ್ಲಿ ಹುಟ್ಟಿದವನು. YNK ಅವರ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಅದ್ಭುತವಾದ ಮನುಷ್ಯ YNK. YNK ಎಲ್ಲ ಹೋಟ್ಲಿಗೆ ಕರ್ಕೊಂಡು ಹೋಗಿ ದ ಬೆಸ್ಟ್ ಇಡ್ಲೀಸ್ ಆಫ್ ದ ವರ್ಲ್ಡ್ ಯು ವಿಲ್ ಗೆಟ್ ಇನ್ ದಿಸ್ ಹೋಟೆಲ್ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಹೋಟ್ಲ್ ತಿಂದಿವಿ. ಇನ್ನೊಂದು ಹೋಟ್ಲಿಗೆ ಹೋಗ್ತಾ ಇದ್ವಿ. ದ ಬೆಸ್ಟ್ ಇಡ್ಲೀಸ್ ಆರ್ ಅವೈಲೇಬಲ್ ಹಿಯರ್ ನಾವು. YNKಗೆ ಎಲ್ಲವೂ ಬೆಸ್ಟೇ. YNK ಅವರ ಪರಿಭಾಷೆಯಲ್ಲಿ ಜಗತ್ತಿನಲ್ಲೇ ಅತಿ ಸುಂದರವಾದಂತಹ ಯಾವುದಕ್ಕೂ ಉತ್ತರ ನೀಡಬೇಕಾಗಿಲ್ಲ. ದಕ್ಷಿಣ ಭಾರತೀಯರನ್ನೆಲ್ಲ ಮದ್ರಾಸಿಗಳನ್ನು ಕರೆಯುವಂತೆ ನಾವು ತುಳುವರು ಸಹ ಕರ್ನಾಟಕೀಯರ ಭಾಷೆಯಲ್ಲಿ ಉಡುಪಿಗಳು. ಉಡುಪಿ has become a brand today. ಉಡುಪಿ ಅಂದ್ರೆ ವೆಜಿಟೇರಿಯನ್ ಹೋಟೆಲ್. ಯಾರೇ ಉಡುಪಿ ಇಸ್ ವೆಜಿಟೇರಿಯನ್. ಆ ಉಡುಪಿಯನ್ನ ಬ್ರ್ಯಾಂಡ್ ಮಾಡಿದಂತ ಬ್ರಾಹ್ಮಣ ಸಂತಾನ ಕೂಟದವು ನಾವು ಕ್ಷಮಿಸಿ. ನಾನು ಹೋಟ್ಲಿಗೆ ದಕ್ಷಿಣ ಅದು ತುಳಸಿವಳ್ಳಿ ಬ್ರಾಹ್ಮಣ ಜೀವವರ್ಣ ತಂತುಗಳಿಗೆ ಹುಟ್ಟಿ ಬಿಟ್ಟರೆ ತಾಜಾ ಉಡುಪಿಗಳೇ ಭಾರಿ ಶ್ರೇಷ್ಠ ಅಂದ್ಕೊಳ್ಳೋದು. ನಮಗೂ ಹೆಮ್ಮೆ ಅಂದ್ರಿ. ಯಾಕಂದ್ರೆ ಉಡುಪಿ ಅಂದರೆ ರಸಕವಳ ಎನ್ನುವ ಹೆಗ್ಗುರುತನ್ನು ಸಾಧಿಸಿದ ಮಹಾನ್ ಜನಾಂಗ ನಮಗೂ. ಜಾರ್ಜರಿಗೆ ಇದನ್ನೆಲ್ಲ ಹೇಳಿದೆ. ಜಾರ್ಜರು ಎಷ್ಟು ಚೆನ್ನಾಗಿ ಉಡುಪಿ ಕತೆ ಬಂದುಬಿಟ್ಟು ಅಪ್ಪ TS ಜಾರ್ಜರೆ ಎಂಥ ಪವಾಡ ನೀವುದು. ಸಾಮಾನ್ಯರ ಕಣ್ಣಿಗೆ ಹೇಗೋ ಕಾಣುವ ಬದುಕುವ ಸ್ಥಳವಾಗಿ ಕಾಣುವ ಬೆಂಗಳೂರಿಗೆ ಜೀವಂತ ಆತ್ಮವನ್ನು ತುಂಬಿ ಅದರ ಕತೆ ಬರೆದಿರಿ. ಪ್ರಥಮ ವ್ಯಕ್ತಿ ನಿರೂಪಣೆಯಲ್ಲಿ ನೀವೇ ಹೇಳಿದಂತೆ ಬರೆದರೂ ನೀವೇ ಬೆಂಗಳೂರಾದಂತೆ ಅಡಿಷನಲ್ ಅಡ್ವೊಕೇಟ್ ಜನರಲ್ SA ಅಹಮದ್. ಪ್ರಥಮ ವ್ಯಕ್ತಿ ನಿರೂಪಣೆಯಲ್ಲಿ ನೀವೇ ಹೇಳಿದಂತೆ ಬರೆದರು ನೀವೇ ಬೆಂಗಳೂರಾದಂತೆ, ಬೆಂಗಳೂರೇ ನೀವಾದಂತೆ ಬೆಂಗಳೂರಿನ ಆತ್ಮದ ಕಲವಿಲಗಳನ್ನು ಮತ್ತು ಸಂಭ್ರಮದ ಕಥೆಗಳನ್ನು ಹೇಳಿದಿರಿ. 1000 ಪುಟಗಳಷ್ಟು ವಿಸ್ತರಿಸಿಕೊಳ್ಳಬಹುದಾದ ಕಥಾನಕವನ್ನು ಶ್ರೀಕೃಷ್ಣನ ಬಾಯಿಯೊಳಗಿನ ಬ್ರಹ್ಮಾಂಡದಂತೆ ತೋರಿದಿರಿ. ಮಲ್ಲೇಶ್ವರಂ, ಬಸವನಗುಡಿ, ಜಯನಗರ, ದಂಡು ಪ್ರದೇಶಗಳು ನಾವು ನಿರಂತರ ನಡೆದಾಡುವ ಜಾಗಗಳಿಗೆ ಜೀವ ತುಂಬಿದಿರಿ. ಒರಟೊರಟಾಗಿ ನಡೆದರೆ ಅವು ಪ್ರತಿರೋಧಿಸಿ ಬಿಡುತ್ತವೆ ಎನ್ನುವ ಎಚ್ಚರಿಕೆಯಿಂದ ಬರೆದಿರಿ. ಇನ್ನು ನೀವು ತುಂಬಿಡಿಸಿದ ಪಾತ್ರಗಳು, ಇದರಲ್ಲಿ ಎಷ್ಟು ಪಾತ್ರಗಳು ಗೊತ್ತೆ, ಎಲ್ಲ ಜೀವಂತ ಪಾತ್ರಗಳು. ಹೋಟೆಲ್ ಕಥಾನಕಗಳಲ್ಲಿ ಆರ್ ಪ್ರಭಾಕರ್, ಅರುಣಾಡಿಗ, ಪ್ರದೀಪ್, ಪ್ರೇಮ್ ಕೋಶಿ, ಹೇಮಮಾಲಿನಿ, ಹೋಟೆಲ್ ತ್ಯಜಿಸಿ ಸಂಗೀತ ಕಡೆ ಓಡಾಡಿದ ವಿಕ್ರಮ್ ಭಟ್, ಸಂಗೀತ ರಂಗ ಪ್ರಪಂಚದಲ್ಲಿ ರಾಮಸೇವಾ ಮಂಡಳಿ, ಗಾಯನ ಸಮಾಜ, ಬೆಂಗಳೂರಲ್ಲಿ ಥಿಯೇಟರ್ ಥಿಯೇಟರ್ನ ಅರುಂಧತಿ ರಾಜ, ಜಗದೀಶ್ ರಾಜ, ರಂಗಶಂಕರದ ಶಂಕರ್ ನಾಗ್, ಅರುಂಧತಿ ನಾಗ್, ಕೊನಾರ್ಕ ರೆಡ್ಡಿ, ಕೀರ್ತನ್ ರಾಮ್, KKS ಮೂರ್ತಿ, ಶಾನುಭಾಗ್, ಬೆಂಗಳೂರಿಗರಾದ B ಬಾಲಸುಬ್ರಹ್ಮಣ್ಯ, ಬಾಲಕೃಷ್ಣನ್, ನಂದನ್ ನಿಲಕಣಿ, CNR ರಾವ್, ಅರುಣ್ ಪೈ, ಕಲಾವಿದ ಬಾದಲ್ ನಂಜುಂಡ ಸ್ವಾಮಿ ಬಂದಿದ್ದಾರ. ಬಾದಲ್ ನಂಜುಂಡ ಸ್ವಾಮಿ, ಬೆಂಗಳೂರಿನ ಘನ ವ್ಯಕ್ತಿಗಳೆನಿಸಿದ ಅಜೀಂ ಪ್ರೇಮ್ಜಿ, ರಿಷಬ್ ತಾರಿಕ್, ಸುಧಾಮೂರ್ತಿ, ನಾರಾಯಣ ಮೂರ್ತಿ, ಕೋಡೆಮನತನ, ಯುನೈಟೆಡ್ ಬ್ರೂಯರ್ಸ್ನ ವರ್ಣರಂಜಿತ ವಿಠಲ್, ವಿಜಯ, ಸಿದ್ಧಾರ್ಥ ಮಲ್ಯರು, ಅವರ ಜೊತೆ ಸಹಭಾಗಿನಿಗಳಾಗಿದ್ದ ಲಲಿತಾ ಮತ್ತು ಸಮೀರ, ಬೆಂಗಳೂರಿನಲ್ಲಿ ಮುಳುಗಿ ಮಾಯವಾದ ವೈಟ್ ಫೀಲ್ಡ್ ಮತ್ತು ಸಜಾಪದ ಕಥೆಗಳು, ಅಸದೃಶರಾದ YNK ಯಾನೆ ವಯನ್ ಕೃಷ್ಣಮೂರ್ತಿ ಅವರು, ಸಂವೇದನಾಶೀಲರಾದ ಯುವಕರು ಸಿದ್ಧಾರ್ಥ ಮಲ್ಯ, ರೋಹನ್ ಮೂರ್ತಿ, ವರ್ಣರಂಜಿತ ವಿಜಯ ಮಂಜರನ್ನು ಕೆಲವೇ ವಾಕ್ಯಗಳಲ್ಲಿ ಸಮಗ್ರವಾಗಿ ಚಿತ್ರಿಸಿದ್ರಿ. ಒಂದೇ ಒಂದು ಸಣ್ಣ ವಾಕ್ಯ, ವೈಟ್ ಫೀಲ್ಡ್ ರಾಕ್ಷಸನಾಗಿ ಬಿಟ್ಟಿತು ಅಂದ್ರೆ. ಹೀಗೆ ಬೆಂಗಳೂರು ವೈಟ್ ಫೀಲ್ಡ್ ಅನ್ನು ನುಗ್ಗಿತು ಎಂದಿರಿ. ಬೆಂಗಳೂರನ್ನು ರೂಪಿಸಿದ ಮಹಾನ್ ರೌಡಿಗಳ ಅನ್ನಿಸಿಕೊಳ್ಳುವವರ ಕಥೆಯನ್ನು ಹೇಳಿದಿರಿ. ಮತ್ತು
ಕೊತ್ವಾಲ್ ರಾಮಚಂದ್ರ ಹೇಳುವುದು, ಅಗ್ನಿ ಶ್ರೀಧರ್ ಇವರ ಕಥೆಯನ್ನು ಬರೆದ್ರಿ. ಕೊನೆಗೆ ಒಂದು ಮಾತು ಹೇಳಿದ್ರಿ ನೀವು ಜಾರ್ಜರೆ, ತಡವಾಗಿ ಏಳುವವರೆಗೆ ಮುಂಜಾನೆ ಇಲ್ಲ. The one who gets up late has not dawn. ತಡವಾಗಿ ಏಳುವವರೆಗೆ ಮುಂಜಾನೆ ಇಲ್ಲ ಹೇಳಿ ನಿಮ್ಮ ಕಥಾನಕವನ್ನು ನಿಲ್ಲಿಸಿದ್ರಿ ಜಾರ್ಜರೆ. ಜಾರ್ಜರ ಜೊತೆ ವೈಯಾನಿಕ ಜೊತೆ ಅನೇಕ ಸಂಜೆಗಳನ್ನು ಕಳೆದವನು ನಾನು. ಗಾಲ್ಫ್ ಕ್ಲಬ್ನಲ್ಲಿ ಅಲ್ಲಿ ಕಳೆದವನು ನಾನು. ಅವರು ಇದನ್ನು ಬರೆದಾಗ ಮುನ್ನುಡಿಯಲ್ಲಿ ಬರೆದರು. ಆಗ ಅನಂತಮೂರ್ತಿಯವರು, ನನ್ನ ಹಿರಿಯ ಮೇಷ್ಟ್ರು ಅನಂತಮೂರ್ತಿಯವರು ಒಂದು ಪುಸ್ತಕದಲ್ಲಿ ಬರೆಯುವಾಗ ಅದರಲ್ಲಿ ಬೆಂಗಳೂರು ಅಂತ ಅವರು ಹೋರಾಟ ಮಾಡಿದರು. ಅದನ್ನು ಟಿಪ್ಪಣಿಯಲ್ಲಿ ಬರೆದು, ಐ ಹ್ಯಾವ್ ರಿಟರ್ನ್ ಹಿಯರ್ ಅಟ್ ಬೆಂಗಳೂರು, ಬಟ್ ಇನ್ ಫ್ಯೂಚರ್ ಈ ಸಂಬಡಿ ರೈಟ್ಸ್ ಇನ್ ಕನ್ನಡ ಶುಡ್ ಬಿ ಬೆಂಗಳೂರು ಅಂತ ಬರ್ತಾರೆ. ನಾನು ಕೇಳಿದೆ ಜಾರ್ಜಲ್ಲಿ ಏನಿದು ಅಂದೆ. ಆಗ ಅವ್ರು ಹೇಳಿದ್ರು, ನನಗೆ ನಿಮ್ಮಂಥವ್ರಿಗೆ ಅನುಕೂಲ ಆಗಿಲ್ಲ. ಅವ್ರ ಮರಣ ಹೊಂದಿದಾಗ ಐ ಕೇಮ್ ಟು ದ ಕ್ರಿಮೇಷನ್ ಗ್ರೌಂಡ್. I looked at him. I thought he is asking Bengaluru. And then I started writing this in the book. I have to introduce another very good friend of mine called Nazir. Nazir? ಟಿಪ್ಪು ನಜೀರ್ ಅಂತ ಕರೆಯೋದು ನಾವು. ಅವರು ಸ್ಲಮ್ಮಿನ ಅವರ ಸ್ನೇಹಿತರೆಲ್ಲ ಬಂದಿದ್ದಾರೆ. ಇಬ್ಬರು ಕೇರಳದಿಂದ, ಇಬ್ಬರು ಒಂದೇ ಥರ ಅವಳಿಗೆ ಬ್ರದರ್ಸ್ ಕೇರಳಸ್. ನಮ್ಮೊಂದು ಸಣ್ಣ ಪಡೆ ಇದೆ, ಅದು ಸ್ಲಮ್ಮಿನವರಿಗೆ, ಅಲೆಮಾರಿಗಳಿಗೆ ಕೆಲಸ ಮಾಡ್ತೀವಿ. ಬೆಂಗಳೂರು ಬಯೋಗ್ರಫಿ ಇದೆ, ಅದರ ಒರಿಜಿನಲ್ ಹೇಗಿದೆಯೋ ಹಾಗೇನೆ ಅಂಕಿತದವರು ಇದನ್ನು ತಂದಿದ್ದಾರೆ. ಥಿಯಾ ಒರಿಜಿನಲ್ ಲೈಕ್ ಬಟ್ ಥಿಯಾ ಆಲ್ಸೋ ಇಸ್ ಎ ಗುಡ್ ರೈಟರ್. ಅಡಕಲೈ ಕುಕ್ಕಿಂಗ್ ಬಗ್ಗೆ ಅದರ ಕವರ್ ಪೇಜ್ ಕೂಡ ಹೀಗೆ ಮಾಡಿದ್ವಿ. ಅತ್ಯಂತ ಸುಂದರವಾದ, ಮುಟ್ಟಿದ್ರೆ ಸ್ಪರ್ಶಿಸಿದ್ರೆ ಇದಾಗುತ್ತೆ ಅಂತಹ ಪುಸ್ತಕ. ನಾನು ಈ ಪುಸ್ತಕದ ಆರಂಭದ ದಿನಗಳಲ್ಲಿ ಬಾಲು ಇದ್ದಾರೆ ಅಲ್ಲಿ, ಬಾಲು ರವಿ ಹೆಗಡೆ ಎಲ್ಲ ಹೋಟ್ಲಿಗೆ ಕರ್ಕೊಂಡು ಹೋದ್ರೆ ಉಡುಪಿ ಹೋಟ್ಲ ಕಥೆಯನ್ನು ಹೇಳಿದವನು ನಾನು, ಬೆಂಗಳೂರು ನಾಗರತ್ನಮ್ಮನವರ ಕಥೆಯನ್ನು ಹೇಳಿದವನು ನಾನು. ಅನೇಕ ಕಥೆಗಳನ್ನು ಹೇಳಿದ್ದಲ್ಲದೆ ಬೆಂಗಳೂರಿನ ಅಂಡರ್ ಗ್ರೌಂಡ್ ಕಥೆಯನ್ನು ಹೇಳಿದ್ದು ನಾನು. ನಮ್ಮ ವಿದ್ಯಾರ್ಥಿಗಳು ಕೆಲವರು ಇದ್ರು ಅದೇ ಆಗ ಏನಿಲ್ಲಪ್ಪ ಆ ಕಥೆಗಳನ್ನ ಹೇಳಿದ್ದು. ಇದು ಬೆಂಗಳೂರಿನ ಕಟ್ಟಡಗಳ ಕಥೆ ಅಲ್ಲ, ಬೆಂಗಳೂರಿನ ವಿದ್ಯಾರ್ಥಿ ಭವನದ, ಬೆಂಗಳೂರಿನ ವೀಣಾ ಸ್ಟೋರಿನ, ಬೆಂಗಳೂರಿನ CTRನ, ಬೆಂಗಳೂರಿನ ಕೋಶಿಸ್ನ, ಬೆಂಗಳೂರಿನ ಸಣ್ಣ ಪುಟ್ಟ ಹೋಟೆಲ್ಗಳ ಕಥೆ, ತನ್ಮೂಲಕ ಒಂದು ಸಂಸ್ಕೃತಿಯ ಕಥೆ, ನಗರಗಳ ಕಥೆ ಇದು. ನೀವು ಈ ಕೃತಿಯನ್ನ ನೀವು ಶಿವಬಸೇನವರೇ, ಸಿದ್ದಯ್ಯನವರೇ, ದಯಮಾಡಿ ಆಫೀಸರ್ಸ್ ಅವರೆಲ್ಲ ಈ ಕೃತಿಯ ಅನುವಾದಕ್ಕೆ ನಾನು ಮಾಡೋದಕ್ಕೊಂದು ಕಾರಣ ಇದೆ. ಇಷ್ಟ ಅಂಕಿತ ಬಾರಮ್ಮಗೆ ಇವರು ಪುಸ್ತಕ ಕ್ರಾಂತಿ ಹೇಗೆ ಮಾಡ್ತಾರಂದ್ರೆ, ಅನೇಕ ಪುಸ್ತಕಗಳು ನಾನು ಸೇರಿದಂತೆ ಲೈಬ್ರರಿಗೆ ಕೊಡೋದುಂಟು. ಆದರೆ ಲೈಬ್ರರಿಗಳಿಗೆ ಸರ್ಕಾರದ ಯಾವುದೇ ಮುಲಾಜುಗಳಿಲ್ಲದೆ ಪುಸ್ತಕಗಳನ್ನು ಮಾಡಿದ್ದಲ್ಲ. ಅದಕ್ಕಾಗಿ ನಾವು ಹತ್ರ ಹಾಕಿದ್ದೆ, ನಮಗೆ ಪುಸ್ತಕ ಹಾಕಲಿ ಅಂತ. ಅವರು 1000ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಮಾಡಿದ್ದಾರೆ. 1000ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಹಾಕಿದ್ದಾರೆ. 1000ದ ಅಂಕಿತ, ಅದು ಕನ್ನಡದ ಅಂಕಿತ. ಗೆಳೆಯ ರಂಗಸ್ವಾಮಿ ಸುರಾನ ಕಾಲೇಜಲ್ಲಿ ನನ್ನ ಜೊತೆಗೆ ತೆಕ್ಕೊಲಿಯರು, VTUನ ರಿಜಿಸ್ಟ್ರಾರ್, FKCCIನ ಉಪಾಧ್ಯಕ್ಷರು. ಸುಂದರ ಶಿವರಾಯರ ಬಗ್ಗೆ ಒಂದು ಮಾತು ಹೇಳಬೇಕು. ನಾನು ಎಲ್ಲೋದ್ರೂ ಒಂದು ವೇದಿಕೆ ಕರೀತೀನಿ, ಹೆಸರು ಹಾಕಲ್ಲ. 101 ವರ್ಷ ಸುಂದರ ಶಿವರಾಯರಿಗೆ. ಗುಟ್ಟೇನು ಸರ್, ತಲೆಯಲ್ಲಿ ಕ್ಲಟ್ಟರ್ ಇಲ್ಲ ಅಂತಾರೆ. ತಲೆಯಲ್ಲಿ ಕ್ಲಟ್ಟರ್ ಇಲ್ಲ. ನಿವೃತ್ತ ಜೀವನ ಅಂದ್ರೆ ಅವರ ತಂದೆಯವರು ತನ್ನ ಸಂಬಳ ಆಸ್ತಿ ಎಲ್ಲವನ್ನ ಕೊಟ್ಟು ಎಲ್ಲಾಗಿ ಕಟ್ಟಿದವರು. ತನ್ನ ಮಕ್ಕಳಿಗೆ ಬದುಕಕ್ಕೆ ಬೇಕಾದಷ್ಟು ಮಾತ್ರ ಕೊಟ್ಟವರು, ತನ್ನ ಹೆಂಡತಿಗೆ ಬದುಕಕ್ಕೆ ಬೇಕಾದಷ್ಟು ಮಾತ್ರ ಕೊಟ್ಟಂತಹ ಅತಿ ದೊಡ್ಡ ಜೀವ. ಇನ್ಸಿಡೆಂಟಲ್ಲಿ ಅವರಿಗೆ ಇಷ್ಟ ಆಗೋದಿಲ್ಲ ಹೇಳಿದ್ರೆ, ಇನ್ಸಿಡೆಂಟಲ್ಲಿ ಅವರ ಅಣ್ಣ ರಾಮಚಂದ್ರಾಯರು ಮದುವೆ ಆಗಿದ್ದು ಡಾಕ್ಟರ್ S. ರಾಧಾಕೃಷ್ಣನ್ ಅವರ
ಮೋಸ್ಟ್ ಸೆಲೆಬ್ರೇಟೆಡ್ ಸ್ಕಾಲರ್ ರಾಧಾಕೃಷ್ಣನ್ ಆಫ್ಟರ್ ವಿವೇಕಾನಂದ ಐ ವುಡ್ ಕನ್ಸಿಡರ್ ಇಸ್. ಅವರ ಮಗಳನ್ನ ತಂದುಕೊಟ್ಟದ್ದು ಇವರ ಮನೆಗೆ. ನಾನು ಅವರ ಮೊಮ್ಮಕ್ಕಳನ್ನು ಮೀಟ್ ಮಾಡಿದ್ದೀನಿ. ವಿದ್ಯಾ ದದಾತಿ ವಿನಯಂ ಅನ್ನೋದಿದ್ರೆ ಆ ಮನೆ ಸಂಕೇತ. ನನ್ನ ಹಿರಿಯರು ಈಗಲೂ ನನ್ನನ್ನು ಡ್ರೈವ್ ಮಾಡ್ತಾರೆ ಕಾರಲ್ಲಿ, ನನ್ನನ್ನು ಮತ್ತು ನಮ್ಮ ರಾಜ ಅವ್ರನ್ನ. ಒಂದು ಮಸಾಲೆ ತಕೊಂಡ್ರೆ ಮಸಾಲೆ ದೋಸೆ ತಿಂದ್ರೆ 2 ಹೊಡಿಲಿ ಅಂತಾರೆ. ನೋಡ ಅವನ ಹಿರಿಯ ಜೀವ. ಇಷ್ಟೆಲ್ಲ ಇದ್ರೆ ಕೃಷ್ಣ ಪಕ್ಷದಲ್ಲೇ ಉಳಿದು ಬಿಟ್ರೆ ಕತ್ಲೆ ಆಗುತ್ತೆ. ಶುಕ್ಲ ಪಕ್ಷದಲ್ಲೇ ಉಳಿದು ಬಿಟ್ರೆ ಬೆಳಕೇ ಇರ್ತದೆ, ಕತ್ತಲ್ಲಿ ಇಲ್ಲದ್ರೆ ಬೆಳಕಿಲ್ಲ. ಪಕ್ಷಾಂತರ ಅಲ್ಲ, ಅದು ಪರಿವರ್ತನೆ. ಸುರೇಶ್ ಕುಮಾರ್ ನಾನು ಪ್ರೀತಿ ಪಟ್ಟಂತ ಅವರ ತಾಯಿ ಬಹಳ ದೊಡ್ಡ ಮೇಡಮ್ ಆಗಿದ್ರು, ಟೀಚರು, ಎಷ್ಟೊಂದು ಬೆಳೆಸಿದ್ರು. ಸುರೇಶ್ ಕುಮಾರ್ಗೆ ಈ ಪುಸ್ತಕ ತಗೊಂಡೆ, ಅವರ ಸ್ಕ್ರಿಪ್ಟ್ ಕೊಟ್ಟೆ. ರಾತ್ರಿ ಆಸಾಮಿ 11:30 ಗಂಟೆಗೆ ನನಗೆ ಫೋನ್ ಮಾಡಿ ಪೂರ್ತಿ ಓದ್ಬಿಟ್ಟೆ ಅಂತ. ನಮ್ಮ ಇವತ್ತಿನ ಸಾರ್ವಜನಿಕ ಜೀವನದಲ್ಲಿ ಸ್ಪಷ್ಟವಾಗಿ ನಿಖರವಾದಂಥ ಮನುಷ್ಯ ಮೌಲ್ಯಗಳನ್ನು ಇಟ್ಕೊಂಡಿರುವಂಥ ನನ್ನ ಗೆಳೆಯ ಸುರೇಶ್ ಕುಮಾರ್. ನರೇಶ್ ನರಸಿಂಹನ್ ಪವಾಡದ ಈಸ್ ಅನ್ ಇಂಟರ್ನ್ಯಾಷನಲ್ ಲೆವೆಲ್ ಆರ್ಕಿಟೆಕ್ಟ್. ಪವಾಡ ಸದೃಶವಾದಂತಹ ಹಸ್ತ ಅವರು ಬೆಂಗಳೂರಿನ ಕಥೆಯನ್ನು ಬರೆದು ಈ ಪುಸ್ತಕದಲ್ಲಿ ಅವರು ಪಾತ್ರವಾಗಿದ್ದಾರೆ.